ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇದ್ದೀರಾ ನಾಟಿ ಕೋಳಿ ಮೊಟ್ಟೆ. ನಮ್ಮ ಮನೇಲಿ ಇಕ್ಕಿದ್ದು 3ನೇ ದಿನದ 3ನೇ ಮೊಟ್ಟೆ. ನಾನು ಕೇರ್ ಮಾರ್ಕೆಟಲ್ಲಿ ಮೈಸೂರಲ್ಲಿ ನೋಡಿದೆ. ನಾನು ಥಂಬ್ನೇಲಲ್ಲಿ ಹಾಕಿದ್ದೀನಿ ನೋಡಿ. ಮೊಟ್ಟೆ ಒಂದು ಬೊಟ್ಟಿಗೆ ತುಂಬಿಟ್ಟಿದ್ದಾರೆ. ವೈಟ್ಗೆ ಉದ್ದುದಿಗೆ ಜಾಸ್ತಿ ವೈಟ್ಗೆ ಇದೆ ಇದು ಮೊಟ್ಟೆ. ಇದು ನಾಟಿ ಕೋಳಿ ಮೊಟ್ಟೆ 20 ರೂಪಾಯಿ ಅಂದರು. ನಾನು ನಮ್ಮನೇಲಿ ಇಕ್ಕದಂಥ ಮೊಟ್ಟೆನ ಎರಡೂ ಕಂಪೇರ್ ಮಾಡಿ ನೋಡಿದೆ. ಅಲ್ಲೂ ಮುಟ್ಟು ನೋಡಿದ್ದು ನಾನು. ಇದೇನಿದು, ಅದು ನೋಡಿದ್ರೆ ಅಷ್ಟು ದೊಡ್ಡದು ಕಾಣುತ್ತೆ ನಾಟಿ ಮೊಟ್ಟೆ ಅಂತಾರೆ. ಇದು ನೋಡಿದ್ರೆ ಚಿಕ್ಕದಿದೆ. ಇದೇನು ಹಬ್ಬ ಅಂದರೆ ಒಂದು 35 ಗ್ರಾಮ್ ಬರುತ್ತೆ. ಇದ್ರ ಕ್ವಾಲಿಟಿ ಯಾರೋ ಹೇಳಿದ್ರು, ಇದು ಕ್ವಾಲಿಟಿ ಚೆನ್ನಾಗಿತ್ತು, ಫ್ರೆಶ್ ಮೊಟ್ಟೆ ಆದರೆ ಮುಳುಗ್ತವೆ, ಹಳೆ ಮೊಟ್ಟೆ ರೀತಿಯಲ್ಲೂ ತಿಂತಾನೆ. ನಾನೇನು ಮಾಡಿದೆ, ಇರಲಿ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಆಗ್ತಾನೆ ಇಕ್ಕಿತ್ತು. ಒಂದು 10:30 11 ಗಂಟೆ ಆಗಿತ್ತು ಬೆಳಗ್ಗೆ. ಮುಳುಗಿಸ್ದೆ. ಸ್ವಲ್ಪ ಮುಳುಗ್ದಂಗೆ ಕಾಣಿಸ್ತು. ಆಮೇಲೆ ಏನು ಮಾಡಿದೆ, ಇದರಲ್ಲಿ ಸಾಲಲ್ಲ ಅಂಥೇಳಿ ಇನ್ನೊಂದು ಚೊಂಬು ತಗೊಂಡು ಮುಳುಗಿಸ್ದೆ. ಅದರಲ್ಲಿ ಮುಳಿಕಂತು. ಆ ವಿಡಿಯೋ ಹಂಗೆ ಮುಂದೆ ಪಾಸ್ ಆಗ್ತಾ ಇರುತ್ತೆ, ಹಾಗೆ ನೋಡಿ. ನಾನೇನು ಮಾಡಿದೆ, ನಮ್ಮೂರಲ್ಲಿ ನಾಟಿ ಕೋಳಿ ನಮ್ಮ ಮನೇಲಿರೋದು ಎರಡೇ, ಒಂದು ಹುಂಜ ಒಂದು ಹೇಟೆ, ಎರಡೇ ಇದೆ. ಅದರಿಂದ ನಾನು ಯಾರ ಮನೆ ಮುಂದೆನೂ ಕ್ಯಾಮ್ರಾ ತಗೊಂಡು ಹೋಗಲಿಲ್ಲ. ಹಾಗೆ ಕೇಳಲಿಕ್ಕೆ ಹೋದೆ. 3 ಕೋಳಿ 4 ಕೋಳಿ 5 ಕೋಳಿ ಇಟ್ಕೊಂಡಿದ್ರು. ಒಂದು 5-6 ಮನೇಲಿ ಕೇಳಿದೆ, ಯಾರು ಕೊಡಲ್ಲ ಅಂದ್ಬಿಟ್ರು. ಅಲ್ಲೇ ಕೊಡಲ್ಲ ಅಂದ್ಬಿಟ್ರಲ್ಲ, ಮನೆ ಹತ್ರ ಸಾಕಿರೋದು. ಇನ್ನು ಎಲ್ಲೋ ಒಂದು ಕಡೆ ಫಾರ್ಮಲ್ಲಿ ಸಾಕಿರ್ತಾರೆ ನಾಟಿ ಕೋಳಿ ಅಂತಾರೆ. ಅದು ತಂದು ಸಾಕೋಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಒಂದು 4-5 ಮನೇಲಿ ಕೇಳಿದೆ, ಇಲ್ಲ ಅಂತ ಅಂದರು. ನೋಡೋಣ ಮುಂದೆ ನಮ್ಮ ಫ್ರೆಂಡ್ ಮನೆಗಳಲ್ಲೆಲ್ಲಾದರೂ ಪ್ಯೂರ್ ನಾಟಿ ಕೋಳಿ ಏನಾದ್ರು ಸಿಕ್ಕರೆ ಒಂದು 25 ನಾಟಿ ಕೋಳಿ ಮಾಡಬೇಕು ಅಂತ ಏನೋ ಒಂದು ಆಸೆ ಆಗಿದೆ. ಮಾಡಬೇಕು. ನಾಟಿ ಕೋಳೀಲಿ ಬೆನಿಫಿಟ್ ಚೆನ್ನಾಗಿದೆ, ಮೊಟ್ಟೆ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಮೊಟ್ಟೆ ಸಿಗುತ್ತೆ ಅನ್ನೋ ಉದ್ದೇಶ. ಯಾಕಂದ್ರೆ ನಮಗೂ ತಿನ್ನಬೇಕು, ನಮಗೂ ಹೆಲ್ತು ಬಗ್ಗೆ ಇತ್ತೀಚೆಗೆ ಜಾಸ್ತಿ ಕಾಳಜಿ ಬರ್ತಾಯಿದೆ. ನಮ್ಮ ಹೆಲ್ತು ನೋಡ್ಕೊಬೇಕಲ್ಲ. ಮತ್ತು ಮನೇಲಿ ಮಕ್ಕಳು ಇದ್ದಾರೆ, ಮಗಳು ಇದ್ದಾಳೆ, ಮಗಳಿಗೂ ತಿನ್ನಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮದು ಎರಡೇ ಕೋಳಿ ಇರೋದು, ಒಂದು ಹೆಟೆ ಒಂದು ಹುಂಜ. ಮತ್ತು ಇದರಿಂದ ಬ್ರೀಡಿಂಗ್ ಮಾಡ್ಬೋದು. ಈಗ 3 ಮೊಟ್ಟೆ 4 ಮೊಟ್ಟೆ ಇದೇನು ಹಬ್ಬ ಅಂದರೆ 15 ಮೊಟ್ಟೆ ಇಕ್ಬೋದು ಅಷ್ಟೇ. 15 ದಿನ 20 ದಿನದಲ್ಲಿ 15 ಮೊಟ್ಟೆ ಇಕ್ಕುತ್ತೆ. ನೋಡೋಣ, ಇದನ್ನು ಕಾವಿಗೆ ಕೂರಿಸ್ತೀವಿ, ಹ್ಯಾಚಿಂಗ್ ಮಾಡಿಸೋಣ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.